ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಮಗೆ ದೊಡ್ಡ ಒಂದೇ ಒಂದು ಮೀನು ಗೈಸ್, ಫ್ರೈ ಮಾಡಲಿಕ್ಕೆ. ಅಂದರೆ ಮಾಂಜಿ ಅಂತ ಹೇಳ್ತಾರಲ್ಲ, ಅದು ಬಾವ ಮೊನ್ನೆ ಅಲ್ಲಿಂದ ಬರುವಾಗ ಅವರಿಂದ ಉಡುಪಿಯಿಂದ ತಂದಿದ್ರು, ಮಲ್ಪೆಯಿಂದ. ಒಂದೇ ಅದು ದೊಡ್ಡದು, ಫ್ರೈ ಮಾಡಲಿಕ್ಕೆ ನಮಗೆ ಸಾಕಂತ ಹೇಳಿ. ನಮ್ಮ ಬೆಕ್ಕಿನ ಅವಸ್ಥೆ ನೋಡಿದರೆ ಗೈಸ್, ನೋಡಿ ಜೋರು ಕೂಗುದೆ. ಅದು ಐಸಿತ್ತು ಗೈಸ್ ಸ್ವಲ್ಪ, ಹಾಗಾಗಿ ಅದರ ಇದು ತೆಗಿಲಿಕ್ಕೆ ಬರ್ತಾ ಇರಲಿಲ್ಲ. ಈಗ ಬಾವ ಇದರಲ್ಲಿ ತೆಗೆದ್ರು ಹೇಗೋ ಮಾಡಿ, ಈಗ ಕಟ್ ಮಾಡ್ತಾ ಇದ್ದಾರೆ. ತುಂಬ ಫ್ರೆಶ್ ಆಗಿತ್ತು ಮಾತ್ರ, ಒಂದೇ ದೊಡ್ಡ ಮೀನು. ನೋಡಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಕಟ್ ಮಾಡಿದರು ಬಾವ. ನೋಡಿ ಬೆಕ್ಕುಗಳು ನಾಯಿಗಳು ಎಲ್ಲ ಕಾದು ಕುಳಿತುಕೊಂಡು ಇದ್ದಾರೆ, ಯಾವಾಗ ಸಿಗ್ತದೆ ನಮಗೆ ಅಂತೇಳಿ. ನಮಗೆ ಸಾಕಾಗಿತ್ತು, ಅದು ನಮಗೆ ಕರೆಕ್ಟಾಗಿ ಪೀಸ್ ಆಗಿತ್ತು. ನಾವು 2 ಸಲ ಫ್ರೈ ಮಾಡ್ಕೊಂಡ್ವಿ. ಈಗ ಅದರ ತಲೆಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಬಾವ. ಅದರಲ್ಲಿ ಪಿಸಾಡಲಿಕ್ಕೆ ಏನು ಜಾಸ್ತಿ ಸಿಗೋದಿಲ್ಲ ಗೈಸ್, ಸ್ವಲ್ಪ ಸಿಗೋದು, ವೇಸ್ಟೇಜ್ ಅಂತ ಹೇಳಿ. ಅದರ ತಲೆಯದ್ದು ಸ್ವಲ್ಪ ಭಾಗ ತೆಗೆದು ಮತ್ತೆಲ್ಲ ಹಾಕ್ತಾರಲ್ವ, ಮಾಂಸವೇ ಇರೋದಲ್ಲ, ಸೊ ಹಾಗೆ ಈಗ 2 ಭಾಗ ಆಗಿ ಕಟ್ ಮಾಡ್ತಾರೆ ನೋಡಿ. ಸ್ವಲ್ಪ ಕೋಲ್ಡ್ ಇರುವಾಗಲೇ ಕಟ್ ಮಾಡಬೇಕು, ಆಗ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಗಟ್ಟಿಯಾಗಿ. ಇನ್ನು ಅದರ ಒಳಗಿದ್ದು ಸ್ವಲ್ಪ ಜಸ್ಟ್ ಕ್ಲೀನ್ ಮಾಡಿದರೆ ಆಯಿತು. ನೋಡಿ ನಮ್ಮ ಬೆಕ್ಕು ತಿಂತಾ ಇದೆ, ಎಲ್ಲಿ ಸಿಗ್ತದೆ ಅಂತ ಕಾಯ್ತಾ ಕೂತ್ಕೊಂಡಿದೆ. ನೋಡಿ ಎಷ್ಟು ಪೀಸು ಸಿಕ್ಕಿತ್ತು ನಮಗೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಗೈಸ್ ಇವತ್ತಿನ ಮೀನು ಗೈಸ್, ಇವತ್ತು ಸಿಕ್ಕಿದ್ದು, ಅಂದರೆ ಫ್ರೈಡೇ. ಇಲ್ಲೇ ಬಲೆ ಕಟ್ಟಿದ್ರು, ಸೊ ಅದಕ್ಕೆ ಸಿಕ್ಕಿದ್ದು. ನೋಡಿ ಒಂದು ದೊಡ್ಡದು ಇದೆ, ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಮತ್ತೆರಡು ಮೀಡಿಯಮ್. ಅದು ಇವತ್ತು ಫ್ರೈ ಮಾಡುವ ಅಂತೇಳಿ ನೋಡಿ ಬಾವ ಕಟ್ ಮಾಡಲಿಕ್ಕೆ ಕೂತರು. ಚಾರ್ಲಿ ಕೂಡ ಇದ್ದಾನೆ ಇಲ್ಲಿ. ಈ ರೀತಿ ಇಳಿಯುವಲ್ಲೇ ಬಲೆ ಕಟ್ಟಿದ್ರು ನದಿಗೆ. ನಮ್ಮದು ತೋಟದ ಕೆಲಸ ಆಗ್ತಾ ಉಂಟು ಗೈಸ್. ನೋಡಿ ಇದು ಗೊಬ್ಬರವನ್ನೆಲ್ಲ ತೋಟಕ್ಕೆ ಹೋಗ್ತಾ ಇದ್ದೇವೆ ಗೈಸ್, ನಿಮಗೆ ತೋರಿಸ್ತೇನೆ. ನಾನು ತೋಟದಲ್ಲಿ ಕೆಲಸ ಆಗ್ತಾ ಉಂಟು ನೋಡು, ಗೊಬ್ಬರವನ್ನು ತುಂಬಿಸಿ ತರ್ತಾ ಇದ್ದಾರೆ. ಒಬ್ಬರಿಂದ ಇನ್ನೊಬ್ಬರಿಗೆ ಪಾಸ್ ಮಾಡ್ತಾ ಇದ್ದಾರೆ ಗೊಬ್ಬರವನ್ನು. ಸ್ವಲ್ಪ ದೂರಕ್ಕೆ ಹಾಕಲಿಕ್ಕೆ, ಸ್ವಲ್ಪ ದೂರ ಇದೆ ತೋಟ, ಹಾಗಾಗಿ ಸ್ಪೀಡಲ್ಲಿ ವೀಡಿಯೋ ಮಾಡ್ತಾ ಇದ್ಲು, ಸೊ ಹಾಗಾಗಿ ನಾನು ಸೀದಾ ಹೋಗ್ತಾ ಇದ್ದೆ. ಅವರು ಯಾವ ರೀತಿ ಪಾಸ್ ಮಾಡ್ತಾರೆ ಅಂತೇಳಿ ನೋಡಿ ಗೈಸ್. ನೋಡಿ ಈ ರೀತಿ ಪಾಸ್ ಮಾಡಿ ಕೊಂಡೋಗ್ತಾರೆ, ಇಲ್ಲದಿದ್ದರೆ ಒಬ್ಬರಿಗೆ ಆದರೆ ತುಂಬ ದೂರಕ್ಕೆ ಕಷ್ಟ ಆಗ್ತದೆ, ಮತ್ತು ಅವರಿಗೆ ಕೂಡ ಈ ರೀತಿಯಾಗಿ ಬಿಡಿಸಿದ್ದಾರೆ ಗೈಸ್. ಅದರ ಇದು ಬುಡದಲ್ಲಿ ಈ ರೀತಿ ಬಿಡಿಸಿ ಅದಕ್ಕೆ ಈಟ್ ಹಾಕ್ತಾರಲ್ಲ, ಅದು ಹಾಕಿ ಮತ್ತೆ ಗೊಬ್ಬರವನ್ನು ಹಾಕಿ ಮತ್ತೆ ರಿಟರ್ನ್ ಅದೇ ರೀತಿ ಯಾವ ರೀತಿ ತೆಗೆದಿದ್ರು ನೋಡಿ ಅದೇ ರೀತಿ ಮುಚ್ಚೋದು. ತೋಟಕ್ಕೆ ಹೋಗುವಾಗ ಸ್ವಲ್ಪ ತಂಪು ಅಂತ ಅನಿಸ್ತದೆ ಗೈಸ್, ಮನೆಯಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಸೆಕೆ. ಇಲ್ಲಿ ಅಣ್ಣನವರದ್ದು ಅಡಿಕೆ ತೆಗೆದಿದ್ದಾರೆ, ಬಟ್ ಹೆಕ್ಕೆಲ್ಲ ಆಗಲಿಲ್ಲ, ಸ್ವಲ್ಪ ಬಾಕಿ ಉಂಟು. ಒಂದು ರಾಶಿ ಎಲ್ಲ ಅದರ ಇದೆಲ್ಲ ತೆಗಿಲಿಕ್ಕೆ ಉಂಟು, ಹಾಗೇ ಇದೆ ಅಡಿಕೆ ಅದರಲ್ಲಿ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಲಿಕ್ಕೆ ಉಂಟು, ಅವರದ್ದು ಬಾಕಿ ಉಳಿದಿದೆ. ಜನ ಕೂಡ ಸಿಗೋದಿಲ್ಲ ಗೈಸ್ ಒಂದು ಕಡೆಯಿಂದ. ಅಲ್ಲೆಲ್ಲ ಗೊಬ್ಬರ ಹಾಕಿ ಆಯಿತು, ಫುಲ್ಲು ತೋಟಕ್ಕೆ ಸಾಕಾಗೋದಿಲ್ಲ ಗೈಸ್, ಅಷ್ಟೊಂದು ಗೊಬ್ಬರ ಇಲ್ಲ.
ನೋಡಿ ಇಲ್ಲಿ ಇದಕ್ಕೆ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಆಯಿತು ನೋಡಿ. ಇಲ್ಲೆಲ್ಲ ಗೊಬ್ಬರ ಆಗಿದೆ ಗೈಸ್ ನೋಡಿ. ಬುಡ ಬಿಡಿಸಿ ಅದಕ್ಕೆ ಈಟ್ ಹಾಕಿದ್ದಾರೆ. ಬಟ್ ಇದರ ಮೇಲೆ ಇನ್ನು ಗೊಬ್ಬರ ಹಾಕಿ ಮಣ್ಣನ್ನು ರಿಟರ್ನ್ ಮುಚ್ಚೋದು. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೋಡಿ. ಹಾಗೆ ಒಂದು ರೌಂಡ್ ಹಾಕಿ ಬರುವ ತೋಟಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತೇಳಿ ನಾನು ಮತ್ತು ಸ್ವೀಡಲ್ ಬಂದದ್ದು. ಇಲ್ಲಿ ನೋಡಿ ಗೊಬ್ಬರವನ್ನು ಹಾಕ್ತಾರೆ ಈಗ ಅವರು. ಸ್ವಲ್ಪ ಸ್ವಲ್ಪ ಹಾಕೋದು, ಜಾಸ್ತಿ ಏನಲ್ಲ. ಒಂದು ಇದರಲ್ಲಿ ತಂದರೆ, ಬುಟ್ಟಿಯಲ್ಲಿ ಗೊಬ್ಬರ ತಂದರೆ 2 ಅಡಿಕೆ ಮರಕ್ಕೆ ಶೇರ್ ಮಾಡಿ ಹಾಕ್ತಾರೆ ಅವರು. ನೋಡಿ ಇಷ್ಟೆಷ್ಟು ಹಾಕ್ತಾರೆ, ಇಲ್ಲದ್ರೆ ಸಾಕಾಗೋದಿಲ್ಲ ಗೈಸ್. ಗೊಬ್ಬರ ಕೂಡ ಈ ಸಲ ತುಂಬ ಕಡಿಮೆ ಇದೆ, ಹಾಗಾಗಿ ಹಾಗೆ ಒಂದು ರೌಂಡ್ ಫುಲ್ಲು ತಿರುಗಿ ಬರುವ ಅಂತೇಳಿ ಹೋಗ್ತಾ ಇದ್ದೇವೆ ಗೈಸ್. ಮತ್ತೆಂತ ಮಾಡೋದು, ಒಂದು ಶೂಟ್ ಕೂಡ ಆಗ್ತದಲ್ಲ ಅಂತ ಹೇಳಿ ಹಾಗೆ ಇದೆಲ್ಲ ಆಯಿತು ಗೈಸ್ ನೋಡಿ. ಇನ್ನು ಆಚೆ ನೋಡುವ ಎಂತ ಆಗಿದೆ ಅಂತೇಳಿ. ಅಡಿಕೆ ಮರದಲ್ಲಿ ಎಲ್ಲ ಅಡಿಕೆ ಖಾಲಿ ನೋಡಿ. ಒಂದು ಕಡೆ ಗೊಬ್ಬರ ಎಲ್ಲ ಹಾಕಿ ನೀರು ಕೂಡ ಬಿಟ್ಟಾಗಿದೆ ಒಂದು ಗದ್ದೆಗೆ. ಆಗ ತುಂಬ ಚೆನ್ನಾಗಾಗುತ್ತೆ ಅಡಿಕೆ ಮರಕ್ಕೆಲ್ಲ. ನೋಡಿ ಹೋಗ್ತಾ ಇದ್ದೀವಿ, ನೋಡುವ ಎಲ್ಲಿ ತನಕ ಹೋಗಿ ತಲುಪ್ತೇವೆ ಅಂತೇಳಿ. ಚಾರ್ಲಿ ಮತ್ತು ಡಿಂಕು ಬಂದರು ನೋಡಿ ನಮ್ಮ ಜೊತೆ, ಬಾಡಿ ಗಾರ್ಡ್ ನಮಗೆ. ಅವರದ್ದು ಆಟವೇ ಆಟ ಗೈಸ್ ತೋಟದಲ್ಲಿ. ಹಸಿರಾಗಿದೆ. ಇವರು ಇದು ಮಿಷಿನಲ್ಲಿ ಹುಲ್ಲು ಕಟ್ ಮಾಡಲಿಲ್ಲ, ಮಾಡಿದಾರ ಇಲ್ವಂತ ಗೊತ್ತಿಲ್ಲ. ಮಾಡಿದರೆ ಇಷ್ಟು ಬೇಗ ಬರಲಿಕ್ಕಿಲ್ಲ, ಬಟ್ ಗೊತ್ತಿಲ್ಲ ಗೈಸ್ ಏನಂತ ಹೇಳಿ. ಮಾಡಲಿಲ್ಲ ಕಾಣಬೇಕು, ಯಾಕೆಂದರೆ ತುಂಬ ಹುಲ್ಲು ಕಾಣ್ತದೆ. ಅಡಿಕೆ ಎಲ್ಲ ತುಂಬಿಸಿಟ್ಟಿದ್ದಾರೆ. ಮೊನ್ನೆ ಅವರದ್ದು ಅಡಿಕೆ ತೆಗೆದಿದ್ರು, ಹಾಗೆಲ್ಲ ಗೋಣಿಯಲ್ಲಿ ತುಂಬಿಸಿಟ್ಟಿದ್ದಾರೆ ಗೈಸ್. ಆ ಗೋಣಿಯಲ್ಲಿ ಅರ್ಧ ಭಾಗದಷ್ಟು ಕೂಡ ಇಲ್ಲ ಅಷ್ಟೊಂದು, ಅದು ನೋಡಲಿಕ್ಕೆ ಮಾತ್ರ ಕಾಣೋದು. ಈಗ ಸೀದಾ ಹೋಗುವ. ಬಂದು ಗೈಸ್ ಅಶೋಕನವರ ಮನೆ ಹತ್ರ ಬಂದ್ವಿ. ಅಲ್ಲಿ ಸಿಂಟೆಕ್ಸ್ನಲ್ಲಿ ತುಂಬ ನೀರು ಹೋಗ್ತಾಯಿತ್ತು ಗೈಸ್. ಮತ್ತು ಅವರಿಗೆ ಗೊತ್ತಾಗಿರಲಿಲ್ಲ, ಸೌಂಡಿಗೆ ಕೇಳಿಸ್ತಾ ಇರಲಿಲ್ಲ. ಅಲ್ಲಿ ಮಿಷಿನ್ ಹಿಡಿತಿದ್ರು ಪ್ರವೀಣನವರು. ಹಾಗೆ ಮತ್ತೆ ಹೇಳಿದ್ವಿ ಅವರಿಗೆ, ಅವರು ಆಫ್ ಮಾಡಿದರು. ಪ್ರವೀಣ್ ಅಣ್ಣನವರು ಮಿಷಿನ್ ಹಿಡಿತಾರೆ ಗೈಸ್. ಹಾಗೆ ಅವರದ್ದೇ ವಿಡಿಯೋ ಮಾಡುವ, ಮತ್ತು ಬೇರೆ ಕೂಡ ಶೂಟ್ ಮಾಡಿದಾಗೆ ಆಗ್ತದಲ್ಲ ಅಂತೇಳಿ ನಾವು ಒಂದು ರೌಂಡಾಗಿ ಬಂದ್ವಿ. ನೋಡಿ ಅಲ್ಲಿ ಅವರು ಹಿಡಿತಾ ಇದ್ದಾರೆ. ಬಿಸಿಲಿಗೆ ಅವರಿಗೆ ಆಗೋದು ಕೂಡ ಇಲ್ಲ,
ಅದು ಹುಲ್ಲು ಕೂಡ ತುಂಬ ಬೆಳೆದಿದೆ ಗೈಸ್, ದಪ್ಪವಾಗಿ. ಅದು ಅಷ್ಟೊಂದು ಬೇಗ ಅವರಿಗೆ ಕಟ್ಟು ಕೂಡ ಆಗೋದಿಲ್ಲ ಅವರಿಗೆ. ನೋಡಿ ಇದು ಸೋಲಾರು ಅಶೋಕನವರದ್ದು, ಇಲ್ಲಿ ಕಟ್ ಮಾಡ್ತಾರೆ ನೋಡಿ. ಅವರಿಗೆ ಸೆಕೆ ಕೂಡ ಆಗ್ತದಂತೆ ಒಂದು ಕಡೆಯಿಂದ, ಮತ್ತು ಕಟ್ಟು ಕೂಡ ಆಗುದಿಲ್ಲ ಅಂತೆ. ಇದು ತುಂಬ ಇಷ್ಟು ಇದೆ ನೋಡಿ ಗೈಸ್, ತುಂಬ ಇದಾಗಿದೆ, ಬೇಗ ಕಟ್ಟಿಂಗ್ ಏನೋ ಆಗಲಿಕ್ಕಿಲ್ಲ, ಅದು ಅಷ್ಟು ಬೆಳೆದಿದೆ. ಎಲ್ಲದರ ಕತ್ತಿಯಲ್ಲಿ ಮೊದಲೇ ಕಟ್ ಮಾಡಿ ಮತ್ತೆ ಮಿಷಿನ್ ಹಿಡಿಬೇಕು. ಇವರು ಕೂಡ ಬಂದಿದ್ದಾರೆ, ನಮ್ಮ ಬಾಡಿ ಗಾರ್ಡುಗಳು ಕೂಡ ಮಿಷಿನ್ ಹಿಡಿಯುವುದನ್ನು ನೋಡಲಿಕ್ಕೆ. ಹಿಡಿತಾ ಇದ್ದಾರೆ. ನಾವು ಮತ್ತೆ ಸ್ವಲ್ಪ ಶೂಟ್ ಮಾಡಿ ಬರೋದು ಬಂದ್ವಿ, ಬೇರೆ ಕೆಲಸ ಇತ್ತು ನಮಗೆ ಗೈಸ್. ಹಾಗೆ ಸೀದಾ ಅದೇ ಹೋದ ದಾರಿಯಲ್ಲೇ ರಿಟರ್ನ್ ಬಂದ್ವಿ. ಚಾರ್ಲಿ ಅವ್ರು ನೋಡಿ, ಕಷಿ ಚಿಕ್ಕು ಗೈಸ್, ಇದು ಚಿಕ್ಕದಾಗಿದೆ ಆದರೆ ತುಂಬ ಸ್ವೀಟ್ ನೋಡಿ. ತುಂಬ ಇಲ್ಲ, ಚಿಕ್ಕ ಗಿಡ, ಅದರಲ್ಲಿ ಸ್ವಲ್ಪ ಆಗಿದೆ. ರಿಟರ್ನ್ ನಮ್ಮ ಪಯಣ ಮನೆಗೆ. ಇವನಿಗೆ ಸಾಕಾಯಿತು, ಸ್ವಲ್ಪ ಸ್ಲೋ ಆದ. ಗಾಡಿ ಹೊರಡಿತು ಗೈಸ್. ಹೋದರೆ ನಮ್ಮನ್ನು ಬಿಟ್ಟು. ಇಲ್ಲಿ ನೋಡಿ ಅವರದ್ದೊಂದು ಸ್ವಲ್ಪ ಜಸ್ಟ್ ಒಂದು ಇದು ಎಂತ ಹೇಳೋದಂದರೆ ಆಟ ನೋಡಿ ಇವರದ್ದು. ಪೇರಳೆಯ ಮರಗಳು 4-5 ಇದೆ ಗೈಸ್, ಆದರೆ ಒಂದು ಪೇರಳೆ ಇಲ್ಲ ಈ ತೋಟದಲ್ಲಿ. ನೋಡಿ ಮರಗಳು ಚೆನ್ನಾಗಿದೆ, ಏನು ಇದು ಬಾಡಲಿಲ್ಲ, ಏನಾಗಲಿಲ್ಲ. ಬಟ್ ಒಂದು ಪೇರಳೆ ಇಲ್ಲ. ನಮ್ಮ ಕಾರು ಇಲ್ಲಿ ಮೇಯ್ತಾ ಇದೆ, ಅದು ಒಂದು ಅಡಿಕೆ ಮರಕ್ಕೆ 4-5 ಸುತ್ತು ಹಾಕಿದೆ, ಅದನ್ನಿನ್ನು ಬಿಡಿಸಬೇಕು. ಪೇರಳೆ ಇದೆಯಾ ಅಂತೇಳಿ ನೋಡ್ಕೊಂಡು ಬಂದ್ವಿ, ಬಟ್ ಎಲ್ಲೂ ಇಲ್ಲ ಗೈಸ್. ನಮ್ಮ ಡಿಂಕು ಚಾರ್ಲಿ ನೋಡಿ, ಅವರನ್ನು ನೋಡಿ ಓಡಿಸ್ಕೊಂಡು ಹೋಗ್ಬೋದಿತ್ತಂತ ಆಲೋಚನೆ ಮಾಡ್ತಾರೆ ಅವರು. ಹಾಗೆ ದನಗಳನ್ನು ಕಟ್ಟದೆ ಹಾಕಲಿಲ್ಲದಿದ್ದರೆ ಓಡಿಸ್ಕೊಂಡು ಹೋಗ್ತಾರೆ. ಚಾರ್ಲಿ ಓಡಿಸ್ಕೊಂಡು ಹೋಗ್ತಾನೆ, ಬಟ್ ಡಿಂಕು ಅಷ್ಟೊಂದು ಹೋಗೋದಿಲ್ಲ. ನೀರು ನೋಡಿ ಗೈಸ್, ನಾನು ಮೊನ್ನೆ ಹೇಳಿದ್ದಲ್ಲ ನಿಮಗೆ ಅಣೆಕಟ್ಟು ಕಟ್ಟಿದ್ದಾರೆ ಅಂತ ಹೇಳಿ, ಹಾಗೇ ಇದೆ ನಿಂತಲ್ಲಿ. ಆದರೆ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಬ್ಲ್ಯಾಕ್ ಆದ ಥರ. ಅದು ನೀರು ನಿಂತಲ್ಲಿ ನಿಂತರೆ ಹಾಗೆ ಅಲ್ವಾ ಗೈಸ್. ನಮ್ಮ ಡಿಂಕು ನೋಡಿ ಗೈಸ್ ಎಲ್ಲಿದ್ದಾನೆ, ನದಿಯಲ್ಲಿ ನೀರಿನಲ್ಲಿ ನೋಡಿ ನಿಂತಿದ್ದಾನೆ. ನದಿಗೆ ಇಳಿದು ಹೋಗಿ ನೀರಿನಲ್ಲಿ ನಿಂತಿದ್ದಾನೆ. ಅಂದರೆ ಅವನಿಗೆ ತುಂಬ ಸೆಕೆ ಗೈಸ್. ಅವನ ಇದೆಲ್ಲ ಉಂಟಲ್ಲ, ಮೈಯಲ್ಲಿರುವ ರೋಮ ಎಲ್ಲ ತುಂಬ ದಪ್ಪ. ಸೊ ಹಾಗಾಗಿ ಅವನಿಗೆ ತುಂಬ ಸೆಕೆ ಆಗೋದು, ಅದಕ್ಕೆ ಅವನು ನೀರಲ್ಲಿ ಕೂತ್ಕೊಳ್ಳೋದು ಹೋಗಿ. ಹಾಗೆ ಇವರದ್ದು ಆಟ ಇಲ್ಲಿ. ಇವನು ಹೋಗೋದಿಲ್ಲ, ಅವನು ಹೋಗ್ತಾನೆ.